ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಬೆಂಗಳೂರಿನ ಕೆಂಗೇರಿಯ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ SJBIT ಕಾಲೇಜು ಸಭಾಂಗಣದಲ್ಲಿ ಸಂಕ್ರಾಂತಿ ಸಾಂಸ್ಕೃತಿಕ ಉತ್ಸವ 2026ರ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮವನ್ನು ಅವಧೂತ ವಿನಯ್ ಗುರೂಜಿ, BGS ಹಾಗೂ SJB ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಪ್ರಕಾಶನಾಥ್ ಸ್ವಾಮೀಜಿ, ಕಾಲೇಜಿನ ಪ್ರಾಂಶುಪಾಲರುಗಳು ದೀಪ ಬೆಳಗಿಸುವುದರ ಮೂಲಕ ಸಂಕ್ರಾಂತಿ ಸಾಂಸ್ಕೃತಿಕ ಉತ್ಸವ 2026ರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಮಳಿಗೆಗಳನ್ನು ನಿರ್ಮಿಸಿದ್ದರು. तस्मै श्री गुरवे नमः।
ಉಸಿರಲು ಪಾವನವಾಗುವುದು. ಸೇವೆಯ ಸಾಧನೆಗೆ ಗುರು ತಲೆ ಬಾಗುವನು. ಭವ ಜಲಧಿಯ ದಾಟಿಸಿ ಕಾಯುವನು. ನಿಜ ಭಕ್ತಿಗೆ ಗುರು ತಲೆ ಬಾಗುವನು. ಭವ ಜಲಧಿಯ ದಾಟಿಸಿ ಕಾಯುವನು. ದಯಾಮಯ ಗುರು ಕರುಣಾಮಯ ಕರುಣಾಮಯ
ನಿಮ್ಮೆಲ್ಲರಿಗೂ SJP ತಾಂತ್ರಿಕ ಮಹಾವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಅರ್ಪಿಸುತ್ತೇನೆ. ಸಂಕ್ರಾಂತಿ ಹಬ್ಬವು ಬೆಳೆ ಬದಲಾವಣೆ ಮತ್ತು ಕೃತಜ್ಞತೆ ಸಂಕೇತ. ಹಿರಿಯರು ಹೇಳುವಂತೆ ಉತ್ತಮ ಬೆಳೆ ಅದು ಶ್ರಮ, ಸಹನೆ ಮತ್ತು ನಂಬಿಕೆಯ ಫಲ. ಅದೇ ರೀತಿ ಶೈಕ್ಷಣಿಕ ಯಶಸ್ಸು ಕೂಡ ಶಿಸ್ತು, ಪರಿಶ್ರಮ ಮತ್ತು ಮೌಲ್ಯಗಳಿಂದಲೇ ಸಾಧ್ಯ. ಈ ಶೈಕ್ಷಣಿಕ ವರ್ಷವು ನಮಗೆ ಅತ್ಯಂತ ಮಹತ್ವವಾಗಿದೆ, ಏಕೆಂದರೆ SJP ತಾಂತ್ರಿಕ ಮಹಾವಿದ್ಯಾಲಯವು ತನ್ನ ಬೆಳ್ಳಿ ಹಬ್ಬ 25ನೇ ವರ್ಷದ ಸಂಭ್ರಮವನ್ನು ಆಚರಿಸುತ್ತದೆ. ಎಲ್ಲರಿಗೂ ಚಪ್ಪಾಳೆ ಕೊಡುವ ಮೂಲಕ ತಮ್ಮ ಅಭಿನಂದನೆ ಸಲ್ಲಿಸಬೇಕಾಗಿ. ಇದು ಕೇವಲ ವರ್ಷಗಳ ಆಚರಣೆ ಅಲ್ಲ, ಇದು ಒಗ್ಗಟ್ಟಿನ ಪರಿಶ್ರಮ ಮತ್ತು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದ ಫಲವಾಗಿ ಬೆಳೆದ ಸಂಸ್ಥೆಯ ಪಯಣದ ಸಂಭ್ರಮ. ಸಂಕ್ರಾಂತಿಯ ಎಳ್ಳು ಬೆಲ್ಲ ನಮಗೆ ವೈವಿಧ್ಯದಲ್ಲೂ ಸಿಹಿ ಇರಬೇಕೆಂದು ಕಲಿಸುತ್ತದೆ. ಕಬ್ಬು ಜೀವನದಲ್ಲಿ ಸ್ಥೈರ್ಯವನ್ನು ಕಲಿಸುತ್ತದೆ. ಗಾಳಿಪಟವು ವಿದ್ಯಾರ್ಥಿಗಳಿಗೆ ಕನಸುಗಳ ಎತ್ತರಕ್ಕೆ ಹಾರಬೇಕು, ಆದರೆ ಮೌಲ್ಯಗಳ ಆಧಾರ ಹೀಗಿರಬೇಕು ಎಂದು ಸಂದೇಶವನ್ನು ನೀಡುತ್ತದೆ. ಪೂಜ್ಯ ಪ್ರಕಾಶನಾಥ್ ಸ್ವಾಮೀಜಿಯವರ ದಾರ್ಶನಿಕ ನಾಯಕತ್ವ, ಆಧ್ಯಾತ್ಮಿಕ ಮಾರ್ಗದರ್ಶನ ಹಾಗೂ ಮೌಲ್ಯಾಧಾರಿತ ಶಿಕ್ಷಣದ ಮೇಲಿನ ಅಪಾರ ಬದ್ಧತೆಯಿಂದಲೇ BGS ಮತ್ತು SJP ಶಿಕ್ಷಣ ಸಂಸ್ಥೆಗಳು ಸಮಾಜ ನಿರ್ಮಾಣದ ಶ್ರೇಷ್ಠ ಕೇಂದ್ರಗಳಾಗಿವೆ ರೂಪುಗೊಂಡಿವೆ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನುಗೂಡಿ ಭಕ್ತಿಯಲ್ಲಿ, ಅನುದಿನ ಅನುಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬಿಡಿರಿ, ಸದ್ಗುರು ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ. ತಾನುಭವದ ಸುಖ ತಾನೇ ಕೈ ಸೇರುವುದು, ತಾನುಭವದ ಸುಖ ತಾನೇ ಕೈ ಸೇರುವುದು. ಅನುಗೊಳಿಸಿ ಲಿಂಗಕ್ಕೆ ಮನ ಮುಟ್ಟಿ ಬೆಳಗಿ. ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ಅರ್ಪಿಸ್ತೀನಿ. ಯಾಕೆಂದರೆ ಮಕರ ಸಂಕ್ರಾಂತಿ ಏನು ಒಂದು ಹಬ್ಬ ಇದೆಯೋ, ಇವತ್ತು ಹೊರಗಡೆ ಎಕ್ಸಿಬಿಷನ್ ನೋಡಿದಾಗ ಮಾಸಗಳಲ್ಲಿ ಒಂದು ಹಬ್ಬ ಯಾವ ಹಬ್ಬ ಬರುತ್ತೆ ಅಂತ ಮಾಡಿದ್ದಾರೆ. ಮಾಸಗಳು ಎಷ್ಟು ಮಾಸ 9, 10 ಮಾಸಗಳು ಬರುತ್ತೆ.
ಅದನ್ನು ಪ್ರತಿಯೊಂದು ಭಾಳ ಚೆನ್ನಾಗಿ ನಿರ್ಯೋಜನೆ ಮಾಡಿದ್ದಾರೆ. ನಮ್ಮ ಡಾಕ್ಟರ್ ಪುಟ್ಟರಾಜು ಪ್ರಿನ್ಸಿಪಾಲ್ಸು, ಆಲ್ HODs ಎಲ್ಲ ಮನಸ್ಫೂರ್ತಿಯಾಗಿ ಮಾಡಿದ್ದಾರೆ. ಪ್ರತಿಯೊಂದು ದಿವಸ ಒಂದು ಮನಸ್ಸಿಗೆ ನೂರಾರು ಕಲ್ಮಶಗಳು ಇರ್ತವೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವತ್ತು ಇಲ್ಲಿ ನಾವು ಕುಂತಾಗ ನವರಸಗಳನ್ನು ನೋಡಿದ್ರು. ಯಾವತ್ತು ನವರಸ ಮನುಷ್ಯನಲ್ಲಿ ಇರುತ್ತೋ ಅವಾಗ ಅವನಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ ಎಲ್ಲ ಮರ್ತೋಗ್ತದೆ. ಇವತ್ತು ನಾವಿಲ್ಲಿ ಕುಂತ್ಕೊಂಡಾಗ ನೂರಾರು ಚಿಂತೆಗಳಿಂದ ಕುಂತ್ಕೊಂಡಿರ್ತೀವಿ, ನಮ್ದೇ ಏನೇನೋ ಚಿಂತೆಗಳಿರುತ್ತೆ. ಆದರೆ ನವರಸ, ನವಮಾಸ ಬಂದು ಒಂದು ಮಗು ಜನನ ಆಗಬೇಕಂದ್ರೆ ನವಮಾಸ ಬೇಕು. ಒಂದು ವರ್ಷ ಕಡಿಬೇಕು ಅಂದರೆ ವಸಂತ ಋತು. ಇವಾಗ ನಮ್ಮ ಸಂಕ್ರಾಂತಿ ಹಬ್ಬ, ಈ ಸಂಕ್ರಾಂತಿ ಹಬ್ಬನ ನಮ್ಮ SJB ಫ್ಯಾಕಲ್ಟೀಸ್ ಎಲ್ಲ ಸೇರಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಮಾಡಿದವರಂತೂ ನನಗೆ ತುಂಬ ನಮ್ಮ BGS ಉತ್ಸವ ನೋಡಿದಾಗಾಯಿತು ನನಗೆ. ಯಾಕೆಂದರೆ ನಮ್ಮ BGS ಕ್ಯಾಂಪಸ್ನಲ್ಲಿ ಏನೇ ಮಾಡಿದ್ರೂ ಕ್ವಾಲಿಟಿ, ಆ ಕ್ವಾಲಿಟಿಲಿ ನಾವು ಯಾವತ್ತೂ ಕಾಂಪ್ರಮೈಸ್ ಆಗಬಾರ್ದು. ಇವತ್ತು ನಮ್ಮ ಅಡ್ಮಿಷನ್ ಸೆಕ್ಷನಲ್ಲಿ ಮಾಡಿದ್ದಾರೆ, ನಮ್ಮ ರಿಸೆಪ್ಷನಿಸ್ಟ್ ಮಾಡಿದ್ದಾರೆ, ಪ್ರತಿಯೊಬ್ಬರು ಮಾಡಿದ್ದಾರೆ. ಅದೇ ನನಗೆ ಬೇಕಾಗಿರೋದು. ಮನುಷ್ಯನಿಗೆ ನೂರಾರು ನೋವುಗಳು ಇದ್ದೇ ಇರುತ್ತೆ. ನಾವು ಯಾವಾಗ ನಾವು ಸಂತೋಷ ಪಡೋದು? ಇಂಥ ಕಲ್ಚರ್ನ ವರ್ಷಕ್ಕೆ ಒಂದ್ಸಲಿನಾದ್ರೂ ನಮ್ಮ ಪುಟ್ಟರಾಜು ಆಯೋಜನೆ ಮಾಡ್ತಾ ಇರಲಿ. ಇವತ್ತು ನಾನೇನು ಮಾತಾಡೋಕ್ಕಿಂತ ಮೈ ವರ್ಡ್ಸ್ ಆರ್ ಇನ್ ಆ್ಯಕ್ಷನ್ ಅಂತ. ನೀವೆಲ್ಲ ಆ್ಯಕ್ಷನಲ್ಲೇ ಸ್ಟೇಜ್ ಮೇಲೆ ಚಿಂದಿ ಉಡಾಯಿಸಿದ್ರಿ. ಯಾಕಂದರೆ ಇಂಜಿನಿಯರ್ ಅಂದರೆ ಒನ್ ಹೂ ಥಿಂಗ್ಸ್ ಇನೋವೇಟಿವ್. ಯಾವಾಗಲೂ ಇನೋವೇಟಿವ್ ಆಗಿ ಯಾರು ಥಿಂಕ್ ಮಾಡ್ತಾರೆ ಅವರನ್ನು ಇಂಜಿನಿಯರ್ ಅಂತಾರೆ. ಅಗ್ರಿಗೇಟ್ ಮಾರ್ಕಿಂದ ಇಂಜಿನಿಯರ್ ಆಗಲ್ಲ, ಪುಸ್ತಕದ ಬದನೆಕಾಯಿ. ಸೊ ವೆನ್ ಯು ರಿಯಲೈಸ್ ಯುವರ್ ಪೊಟೆನ್ಷಿಯಲ್, ಆವಾಗ ದಟ್ ಈಸ್ ದ ಸೆಲ್ಫ್ ರಿಯಲೈಸೇಷನ್ ಅಂತ. ಇವತ್ತೆಲ್ಲ ಹುಡುಗರು ತುಂಬ ಚೆನ್ನಾಗಿ ಇಲ್ಲಿ ಫೆಸ್ಟಿವಲ್ ಆಗಿ ನೀವೆಲ್ಲ ಮಾಡಿದ್ರಿ. ಇಲ್ಲಿ 2 ಕಾನ್ಸೆಪ್ಟ್ ಇರುತ್ತೆ, ಸಂಕ್ರಾಂತಿ ಅಂತ ಹೇಳಿದ್ದಕ್ಕೆ. ಸೊ ನಾವೆಲ್ಲ ಒಟ್ಟು 12 ಸೂರ್ಯರಿದ್ದಾರೆ, ದ್ವಾದಶ ಆದಿತ್ಯ ಅಂತೀವಿ ಶಾಸ್ತ್ರದಲ್ಲಿ. ಅದಕ್ಕೆ ನಮ್ಮ ಕ್ಲಾಕಿನ ನಂಬರ್ 1 to 12 ಇದೆ. ಪಿತೃದೇವತೆಗಳು ಅಂತೀವಿ ನಾವು. ಇದು ತರ್ಪಣ ಮಿಡಿತ ಪಿತೃದೇವತೆಗಳು. ಏಕಾದಶ ರುದ್ರ, ದ್ವಾದಶ ಆದಿತ್ಯ, ಅಷ್ಟವಸು. ಅಷ್ಟವಸುವಲ್ಲಿ ಅಗ್ನಿ ಒಬ್ಬ, ದ್ವಾದಶ ಆದಿತ್ಯರಲ್ಲಿ ನಾವು ನೋಡ್ತಾ ಇರೋ ಒಬ್ಬ ಸೂರ್ಯ ಒಬ್ಬ. ಸೊ ಹಾಗಾಗಿ ಸೂರ್ಯ ನಮಸ್ಕಾರದಲ್ಲಿ ಒಂದೊಂದು ಎಕ್ಸಸೈಸಿಗೂ ಒಂದೊಂದು ಜಪವನ್ನು ಮಾಡ್ತಾರೆ. 12 ಸೂರ್ಯರ ಹೆಸರು ಹೇಳ್ತಾರೆ. ಸೊ ಆ ಸೂರ್ಯ ಒಂದು ಸೈಕಲನ್ನು ಪೂರ್ತಿ ಕಂಪ್ಲೀಟ್ ಮಾಡಿದಾಗ ಅದನ್ನು ಸಂಕ್ರಮಣ ಅಂತ. ತಿಳ್ಕೊಂಡು ಹಬ್ಬಗಳನ್ನು ಆಚರಿಸಿದಾಗ ಅದರ ಇಂಪ್ಯಾಕ್ಟ್ ಜಾಸ್ತಿ. ಮತ್ತು ಇಲ್ಲಿ ಸ್ಟಾಲಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ಒಂದು ಮಾರಲ್ ಮೆಸೇಜ್ ಇತ್ತು. ಮತ್ತು ನಮ್ಮ ದೇಶ ಮಾತ್ರ ಅಂದ್ಕೊಳ್ತೀವಿ, ಇಷ್ಟು ವೆರೈಟಿಗಳನ್ನು ಒಟ್ಟಿಗೆ ಇಟ್ಕೊಂಡ ದೇಶ, ಅಷ್ಟು ಭಾಷೆ, ಅಷ್ಟು ಸಂಸ್ಕೃತಿ ಆ ದೇಶದಲ್ಲಿ ನಾವು ಹುಟ್ಟಿದ್ವಿ. ಅದಕ್ಕೆ ಭಾವನೆಗಳ ರಥ ಭಾರತ ಅಂತ. ಅದನ್ನು ನೀವು ಸ್ಪ್ಲಿಟ್ ಮಾಡಿ ನೋಡಿದರೆ ತಲೆ ಕಾಶ್ಮೀರದಲ್ಲಿದೆ, ನಾಲೆಡ್ಜ್, ಮೆದುಳು. ಬಲಗೈ ದುಡ್ಡೆಣಿಸ್ತೀವಿ, ಇದು ಬಾಂಬೆ, ಲಕ್ಷ್ಮೀ ಇರೋ ಜಾಗ. ಎಡಗೈ ಈಗಷ್ಟೇ ಕಾಳಿಯದ್ದು ನರ್ತನ ಮಾಡಿದರು, ಶಸ್ತ್ರದ ಜಾಗ. ಹೃದಯದಲ್ಲಿ ಅಯೋಧ್ಯ ಬರುತ್ತೆ. ಹೊಟ್ಟೆ ನಮ್ಮ ಏನು ಹೈಡ್ರೋಕ್ಲೋರಿಕ್ ಆ್ಯಸಿಡ್ PH ಇದೆ, ಅಲ್ಲಿ ನಮ್ಮ ರಾಜ್ಯ ಎಲ್ಲ ಬರುತ್ತೆ, ಎಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತೆ. ನೆಕ್ಸ್ಟ್ ಬರೋದು ಪಾದ, ಅಲ್ಲಿ ತೀರ್ಥವನ್ನು ಹಾಕ್ತೀವಿ ಪಾದ ಪೂಜೆಗೆ. ನಮ್ಮ ಭಾರತದ ಪಾದದ ಹತ್ರ 3 ಸಮುದ್ರ ಸಿಗುತ್ತೆ. ದಿಸ್ ಇಸ್ ದ ಲಾಜಿಕ್ ಆಫ್ ಅವರ್ ನೇಷನ್. ಇವತ್ತು ಆ ಧರ್ಮವನ್ನು ಮರಿದಿದ್ದ ಹಾಗೆ ನಾವು BGS ಅಲ್ಲಿ ಖುಷಿಯಾಗೋದು. ಯಾಕಂದರೆ ಸ್ವಾಮೀಜಿಯನ್ನು ನಾನು ಯಾವಾಗಲೂ ಹೇಳ್ತೀನಿ, ಈಸ್ ಎ ಗೂಗಲ್ ಎನ್ಸೈಕ್ಲೋಪೀಡಿಯಾ. ಎಲ್ಲ ಸನ್ಯಾಸಿಗಳಂದರೆ ಮಠಕ್ಕೆ ಸೀಮಿತ ಆಗ್ತಾರೆ. ಸ್ವಾಮೀಜಿ ಕೈ ಹಾಕೋದು ಯಾವ ರಂಗನೂ ಇಲ್ಲ. ಅವರೊಂಥರ ಸೂರ್ಯ ಇದ್ದಾಗ 12 ಮುಳ್ಳನ್ನು ಟಚ್ ಮಾಡಿ ಆಗಿದೆ. ಹಾಗಾಗಿ ಒಳ್ಳೆ ಯು ಕ್ಯಾನ್ ಸಿ ದ ಕಂಪ್ಯಾಷನ್ ಆಫ್ ಮದರ್, ಯು ಕ್ಯಾನ್ ಸಿ ದ ವಿಷನ್ ಆಫ್ ಫಾದರ್, ಯು ಕ್ಯಾನ್ ಸಿ ದ ಕಾನ್ಫಿಡೆನ್ಸ್ ಆಫ್ ಎ ಗಾರ್ಡಿಯನ್. ಸೊ ದೊಡ್ಡ ಮಾರಲ್ ನಿಮಗೆಲ್ಲ ಭಾಗ್ಯ BGS ಅಲ್ಲಿ. ಯಾಕೆ ಇಂಥವ್ರು ಮತ್ತೆ ನಿಮಗೆ ಸಿಗೋದು ಇಲ್ಲ ಮತ್ತು ಹುಟ್ಟೋದು ಇಲ್ಲ. ಯಾಕೆ ಇದೊಂದು ಸ್ವಾಮೀಜಿಗೆ ನಾನು ಹೇಳ್ಬೋದು, ಇಟ್ಸ್ ಎ ರೆಡಿಮೇಡ್ ಪೀಸ್ ಆ್ಯಂಡ್ ಮಾಸ್ಟರ್ ಪೀಸ್ ಅಂತ. ವಿಧಾನಸೌಧದಲ್ಲಿ ಅಷ್ಟು ಮಿನಿಸ್ಟ್ರಿಗಳ ಯೋಚನೆಯನ್ನು ಅವ್ರು 1 ಸೆಕೆಂಡಲ್ಲಿ 1 ಗಂಟೆಯಲ್ಲಿ ಕೂತು ಮಾಡ್ತಾರೆ.
ನಾನು ಅವರನ್ನು ಹತ್ತಿರದಿಂದ ನೋಡಿದ್ದಕ್ಕೆ ಹೇಳಿದ್ದು. ಮತ್ತು ನಾನು ನೋಡಿದ ಹೀರೋ ಅವರು ಹೇಳಿದರು, ಐ ಆಮ್ ನಾಟ್ ಸಮಥಿಂಗ್ ಸ್ಪೆಷಲ್, ನನಗೇನು ಅನಿಸಿಲ್ಲ, ಐ ವಾಂಟ್ ಟು ಬಿ ಎ ಝೀರೋ. ಸನ್ಯಾಸ ಅಂದರೆ ಟು ಸ್ಮ್ಯಾಶ್ ದಟ್ ಐ ಥಾಟ್. ಆ ಈಗೋವನ್ನು ಕಳ್ಕೊಳ್ಳೋದು ಸನ್ಯಾಸ, ಅದರ ಪ್ರಯತ್ನದಲ್ಲಿದ್ದೀನಿ. ಸ್ವಾಮೀಜಿ ಒಂಥರ ಬ್ರದರ್ ಫ್ರಮ್ ಅನದರ್ ಮದರ್ ಅಂದಾಗೆ, ಸ್ವಾಮೀಜಿ ಕರೆದ್ರೆ ಪ್ರೋಗ್ರಾಮಿಗೆ ಬರದೇ ಇರಲಿಕ್ಕಾಗಲ್ಲ, ಬೇರೆ ಯಾರು ಪ್ರೋಗ್ರಾಮ್ ಆದರೂ ನಾನು ಕ್ಯಾನ್ಸಲ್ ಮಾಡ್ತೀನಿ. ಹಾಗಾಗಿ ಅವರ ಪ್ರೀತಿ ಮತ್ತು ಇಷ್ಟು ದೊಡ್ಡ ಸಂಸ್ಥೆಯ ಹೆಡ್ ಇದ್ದರೂ ಅವರಲ್ಲಿ ಅದು ಯಾವ ಈಗೋನೂ ಇಲ್ಲ. ಮತ್ತು ಇಲ್ಲಿರೋ ಪ್ರತಿ ಫ್ಯಾಕಲ್ಟಿನೂ ಒಬ್ಬ ತಂದೆ ನೋಡಿದ ಹಾಗೆ ನೋಡ್ತಾರೆ. ಪ್ರತಿಯೊಬ್ಬರ ಮಕ್ಕಳ ಖುಷಿಯನ್ನು ತಾನು ಖುಷಿ ಪಡ್ತಾರೆ. ಈ ಏಜಿಗೆಲ್ಲ ನೀವೆಲ್ಲ ಎದ್ದು ಓಡಾಡೋದೇ ಕಷ್ಟ. ಸ್ವಾಮೀಜಿ ಎವರ್ಗ್ರೀನ್ ಇದ್ದ ಹಾಗೆ. ಸೊ ನಿಮಗೆ ಎರಡೆರಡು ಸೂರ್ಯ, BGSಗೆ ಒಂದು ಸೂರ್ಯ, ಹೊರಗಡೆ ಒಂದು ಸೂರ್ಯ, ಎರಡೂ ಸಂಕ್ರಾಂತಿ ನೀವತ್ತು ಮಾಡಿದ್ದೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಹೊಸ ವಿಷನನ್ನು ಇಟ್ಕೊಳ್ಳಿ, ಜಲಸಿಯನ್ನು ಬಿಡಿ. ನಂದು ಸಣ್ಣ ರಿಕ್ವೆಸ್ಟ್, ವೆನ್ ಯು ತಲೆಗೆ ಬಂದರೆ ಐ ನೋ ಐ ಆಮ್ ಸಮಥಿಂಗ್, ದೀಸ್ ಆರ್ ದ 3 ಟಾಕ್ಸಿಕ್, ಡೋಂಟ್ ಗೋ ವಿತ್ ದಟ್. ಸಿ ದ ಯೂನಿವರ್ಸ್ ಆ್ಯಸ್ ಎ ಯೂನಿವರ್ಸಿಟಿ, ಯು ವಿಲ್ ಗೆಟ್ ಸಮ್ ನಾಲೆಡ್ಜ್. ಇಲ್ಲಿ ನಾನು ದೊಡ್ಡವನಲ್ಲ, ನೀವು ದೊಡ್ಡವನಲ್ಲ, ಡೋಂಟ್ ಗೋ ವಿತ್ ಡಿಫ್ರೆನ್ಸಿಯೇಷನ್, ಗೋ ವಿತ್ ಇಂಟಿಗ್ರೇಷನ್ ಅಂತ ಇಂಜಿನಿಯರ್ ಭಾಷೆಯಲ್ಲೇ ಹೇಳಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.